ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಕರ್ನಾಟಕ ಗೌರ್ನಮೆಂಟಿಂದ ಲಾಂಚ್ ಮಾಡಿರೋಂಥ ಸ್ಟೂಡೆಂಟ್ಗೆ ಸ್ಕಾಲರ್ಶಿಪ್ ಅದರ ಯೋಜನೆ ಏನು, ಅದು ಯಾವಾಗ ಲಾಂಚ್ ಆಗಿರೋದು, ಅದನ್ನು ಯಾವ ಥರ ಅಪ್ಲೈ ಮಾಡಬೇಕು, ಯಾವ ಥರ ರಿಜಿಸ್ಟ್ರೇಷನ್ ಮಾಡಬೇಕು, ಮತ್ತು ಯಾರ್ಯಾರು ಎಲಿಜಿಬಿಲಿಟಿ ಇರ್ತಾರೆ, ಮತ್ತು ಯಾವ ಕುಟುಂಬಗಳಿಗೆ ಇದನ್ನು ಈ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ನ ಕೊಡಲಾಗುತ್ತೆ ವೀಕ್ಷಕರೇ. ಆ್ಯಂಡ್ ಯಾವ ಎಜುಕೇಷನ್ಗೆ ಅಂದರೆ 10th ಪಿ ಯು ಸಿಗ ಏನೇನು ಎಜುಕೇಷನ್ಗೆ ಈ ಸ್ಕಾಲರ್ಶಿಪ್ಪನ್ನು ಕೊಡಲಾಗುತ್ತೆ, ಎಸ್ಟೇಟ್ ಅಮೌಂಟ್ನ ಈ ಸ್ಕಾಲರ್ಶಿಪ್ಗೆ ಕೊಡ್ತಾರೆ ಅನ್ನೋ ಒಂದು ಸ್ಕೀಮ್ ಬಗ್ಗೆ. ಆ ಸ್ಕೀಮ್ ಹೆಸರೇ ವೀಕ್ಷಕರೇ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಸ್ಕೀಮು. ಅದು ಕರ್ನಾಟಕ ಗೌರ್ಮೆಂಟ್ ಮಾತ್ರ ಲಾಂಚ್ ಮಾಡಿರೋದು. ಅದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ ಅಂತ ಎಲ್ಲ ಫ್ಯಾಮಿಲಿಗೆ, ಯಾವ ಫ್ಯಾಮಿಲಿಗೆ ಇದಾಗುತ್ತೆ, ಯಾರ್ಯಾರಿದ್ದಾರೆ ಸ್ಟೂಡೆಂಟ್ಸ್ಗಳು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅನ್ನೋದು ಒಂದು ಇಂಟೆನ್ಷನಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಈ ವಿಡಿಯೋನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಎಲ್ಲ ಒಳ್ಳೆ ಗುಡ್ ಕಂಟೆಂಟ್ ವೀಡಿಯೋಸ್ನ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಮತ್ತು ಈ ವಿಡಿಯೋನ ಲಾಸ್ಟ್ ತನಕ ನೋಡಿ, ನಿಮಗೆ ಪ್ರತಿಯೊಂದು ಸ್ಟೆಪ್ಸ್ನ ನಿಮಗೆ ಕ್ಲೀನಾಗಿ ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ವೀಕ್ಷಕರೇ. ಈಗ ಈ ರೈತ ವಿದ್ಯಾನಿಧಿ ವೇತನವನ್ನು ಕೋವಿಡ್ ಟೈಮಲ್ಲಿ ಕರ್ನಾಟಕ ಗೌರ್ಮೆಂಟ್ ಸ್ಟಾರ್ಟ್ ಮಾಡಿದೆ ವೀಕ್ಷಕರೇ. ಅಲ್ಲಿಂದನೂ ಕೂಡ ಅದು ಕರೆಕ್ಟಾಗಿ ನಿಮಗೆ ಯಾವಾಗಲಾದ್ರೂ ನಿಮ್ಮದು ಲೆಚ್ಚೆ ನಿಮ್ಮ ಜೂನಿಂದ ಅಥವಾ ಮೇಯಿಂದ ನಿಮ್ಮದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದರೆ ಅಲ್ಲಿಗೆ ಈಗ ಮಾರ್ಚ್ ಟೈಮಲ್ಲಿ ಒಂದು 2 months 3 months ನಿಮಗೆ ಟೈಮ್ ಕೊಟ್ಟಿರ್ತಾರೆ ಅಪ್ಲೈ ಮಾಡೋಕ್ಕೆ. ಹಾಗಾಗಿ ನಾನು ಈ ವರ್ಷನೂ ಈಗ ಸ್ಟಾರ್ಟಿಂಗಲ್ಲೇ ಮಾರ್ಚಲ್ಲೇ ಮಾಡ್ತಾ ಇರೋದ್ರಿಂದ ನೀವು ಈ ವೆಬ್ಸೈಟಿಗೆ ಹೋಗಿ ಅಥವಾ ನಾನೊಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದೀನಿ, ನಾನು ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿಕೊಂಡ್ರೆ ಅದರದ್ದು ಸ್ಟಾರ್ಟ್ ಡೇಟು ಎಂಡ್ ಡೇಟ್ ಯಾವಾಗ ಮತ್ತು ಏನೇ ಇನ್ಫಾರ್ಮೇಷನ್ ಸ್ಟ್ರಕ್ ಆದ್ರೂ ನೀವು ಹೆಲ್ಪ್ಲೈನಿಗೆ ಕಾಲ್ ಮಾಡ್ಬೋದು. ಇಲ್ಲಾಂದರೆ ನನಗೂ ಕಮೆಂಟ್ಸ್ ಮಾಡಿ, ಅಲ್ಲಿ ಆಲ್ಸೋ ಹೆಲ್ಪ್ ಮಾಡ್ತೀನಿ ಹೇಗೆ ಅದನ್ನು ಅಪ್ಲೈ ಮಾಡೋದು ಅಂತ ವೀಕ್ಷಕರೇ. ಹಾಗಾಗಿ ಈಗ ಇದನ್ನು ಅಪ್ಲೈ ಮಾಡೋಕ್ಕಿಂತ ಫಸ್ಟು ಇದ್ರ ಅರ್ಹತೆಗಳೇನು, ನೀವು ಅರ್ಹರಾದನಕ್ಕೆ ಈ ಸ್ಕಾಲರ್ಶಿಪ್ ತಗೊಳಕ್ಕೆ ಎಜುಕೇಷನ್ ಅನ್ನು ನೋಡೋಣ ವೀಕ್ಷಕರೇ. ಇದು ಫಸ್ಟ್ ಇದು ಕರ್ನಾಟಕ ಗೌರ್ಮೆಂಟ್ ಲಾಂಚ್ ಮಾಡಿರೋದ್ರಿಂದ ಮೇಕ್ ಶೋರ್ ದಟ್ ನೀವು ಮತ್ತು ನಿಮ್ಮ ಪೇರೆಂಟ್ಸು ಕರ್ನಾಟಕದವರೇ ಆಗಿರಬೇಕು ವೀಕ್ಷಕರೇ. ನಿಮ್ಮದು ಕರ್ನಾಟಕದ್ದು ಯಾವ್ದಾದ್ರು ಕೃಷಿ ಭೂಮಿ, ಅವರು ಕರ್ನಾಟಕದಲ್ಲಿ ಪೇರೆಂಟ್ಸು ಕೃಷಿ ಭೂಮಿನ ಹೊಂದಿರಲೇಬೇಕು. ನಿಮ್ಮ ಅಮ್ಮ ಆಗಲಿ ನಿಮ್ಮ ಫಾದರ್ ಆಗಲಿ ಯಾರೋ ಒಬ್ಬರು ಕರ್ನಾಟಕದಲ್ಲೇ ಕೃಷಿ ಭೂಮಿನ ಹೊಂದಿರಲೇಬೇಕು ವೀಕ್ಷಕರೇ. ಮತ್ತು ನಿಮಗೆ ಕುಟುಂಬ ರಿಜಿಸ್ಟ್ರೇಷನ್ ಅಂತ ಮಾಡ್ಕೊಂಡಿರಬೇಕು. ನೀವು ನಿಮ್ಮ ಕುಟುಂಬ ಪೋರ್ಟಲಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದು ಅಲ್ಲಿ ರಿಜಿಸ್ಟ್ರೇಷನ್ ID ಇರಬೇಕು. ಆ ಕುಟುಂಬ ಪೋರ್ಟಲ್ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅಂದರೆ ನಿಮಗೆ ಈ ಇದರನ್ನ ನೀವು ಅರ್ಹತೆಯನ್ನು ಸ್ಕಾಲರ್ಶಿಪ್ನ ನೀವು ಪಡ್ಕೊಳಕ್ಕಾಗಲ್ಲ ವೀಕ್ಷಕರೇ. ಇನ್ನೊಂದು, ನೀವು ಕೃಷಿ ಇಲಾಖೆಯಲ್ಲಿ ಪ್ರತಿಯೊಬ್ಬರು ಯಾರ್ಯಾರು ಭೂಮಿ ಇದೆ ಅವರೆಲ್ಲರಿಗೂ ಒಂದು ಫ್ರೂಟ್ ID ಅಂತ ಕೊಡ್ತಾರೆ ವೀಕ್ಷಕರೇ. ಆ ಪ್ರತಿಯೊಬ್ಬರು ಕೃಷಿ ಇಲಾಖೆ ಇದಕ್ಕೆ ಹೋಗಿ ನೀವು ಫ್ರೂಟ್ IDನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಒಂದು ಫ್ರೂಟ್ ID ಅಂತ ಕೊಡ್ತಾರೆ. ಆ ಫ್ರೂಟ್ IDನ ಇಟ್ಕೊಂಡಿರಿ ವೀಕ್ಷಕರೇ. ಆ ಫ್ರೂಟ್ ID ಇರಲೇಬೇಕು. ಇವನ್ನೆಲ್ಲ ಮಾಡಿಸ್ಕೊಂಡು ಮತ್ತೆ ಇದನ್ನು ನಿಮಗೆ ಒಂದೇ ಕೋರ್ಸಿಗೆ ಕೊಡೋದು. ನೀವೇನಾದ್ರು PUC ಮಾಡ್ತಿದ್ದೀರ ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUC ಕೊಡ್ತಾರೆ. ನೀವೇನಾದರೂ ITI ಮಾಡ್ತಿದ್ದೀರ 3 years ITI ಕೊಡ್ತಾರೆ. ನೀವು BA ಮಾಡ್ತಿದ್ದೀರ 3 years BA ಕೊಡ್ತಾರೆ. MA ಮಾಡ್ತಿದ್ದೀರ 2 years MA ಕೊಡ್ತಾರೆ. ಹಾಗೆ ಒಂದು ಕೋರ್ಸಿಗೆ ಮಾತ್ರ ಕೊಡೋದು. ಅದಾದಮೇಲೆ ನೀವು ಕೋರ್ಸ್ ಚೇಂಜ್ ಮಾಡಿದರೆ ಇದನ್ನು ಕೊಡಲ್ಲ ವೀಕ್ಷಕರೇ. ಒಂದು ಕೋರ್ಸಿಗೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು 3 yearsನ ಈ ಅಮೌಂಟ್ನ 10,000 ಅಥವಾ 8,000 ಅದು ಹೇಳ್ತೀನಿ ಯಾವ ಥರ ಅಂತ, ಅದನ್ನು ಅಮೌಂಟನ್ನು ನೀವು ತಗೋಬೋದು ವೀಕ್ಷಕರೇ. ಹಾಗಾಗಿ ನೀವು ಅರ್ಹತೆಗಳು ನೋಡ್ಕೊಳ್ಳಿ. ನೀವು ಬೇಸ್ಡ್ ಆನ್ ಏನೇ ಅರ್ಹತೆಗಳಿಲ್ಲ ಅಂದರೆ ನೀವು ಕೃಷಿ ಇಲಾಖೆ ಒಂದು ತಾಲೂಕು ಆಫೀಸ್ ಒನ್ ಡೇ ನಿಮಗೆ ಫ್ರೂಟ್ ID ರಿಜಿಸ್ಟ್ರೇಷನ್ ಈಗೆಲ್ಲ ಡಿಜಿಟಲ್ ಇರೋದ್ರಿಂದ ಫ್ರೂಟ್ IDನ ನೀವು ಆನ್ಲೈನಲ್ಲೇ ನೋಡ್ಕೊಳ್ಳಿ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೊಳೋದು ಅಂತ. ಮತ್ತು ಕುಟುಂಬ ಪೋರ್ಟಲಿಗೆ ಹೋಗಿ ನಿಮ್ಮದು ಕುಟುಂಬ ಪೋರ್ಟಲ್ದು ರಿಜಿಸ್ಟ್ರೇಷನ್ನು ಆಗಿರಬೇಕು. ಅಲ್ಲಿ ನಿಮ್ಮ ಕುಟುಂಬದ್ದು ಅಲ್ಲಿ ರಿಜಿಸ್ಟ್ರೇಷನ್ ಇರಬೇಕು ವೀಕ್ಷಕರೇ. ಅದನ್ನು ನೋಡ್ಕೊಳ್ಳಿ. ನಿಮ್ಮ ಕೃಷಿ ಭೂಮಿ ಇರಬೇಕು. ಮತ್ತು ನಿಮ್ಮ ಮಕ್ಕಳು ಯಾರು 10ನೇ ಕ್ಲಾಸಿಂದ ಪಾಸ್ ಆಗಿರೋದು, 10ನೇ ಕ್ಲಾಸ್ ಮೇಲರಿಗೆ ಮಾತ್ರ ಇದು ಪೋಸ್ಟ್ ಮೆಟ್ರಿಕ್. ದರ್ ಇಸ್ ಎ ಪ್ರೀ ಮೆಟ್ರಿಕ್ ಇದು ಇರುತ್ತೆ. ಆ ಪ್ರೀ ಮೆಟ್ರಿಕ್ ಏನೇ ಸ್ಕಾಲರ್ಶಿಪ್ ಇದ್ರೂ ಅದನ್ನು ಪ್ರೀ ಮೆಟ್ರಿಕಲ್ಲಿ ಅಪ್ಲೈ ಮಾಡ್ಬೋದು. ಈಗ ಪೋಸ್ಟ್ ಮೆಟ್ರಿಕ್ ssp.postmetric.government.in ಈ ವೆಬ್ಸೈಟಲ್ಲಿ ನಿಮಗೆ ಇದನ್ನು ಈ ಸ್ಕಾಲರ್ಶಿಪ್ನ ಬಿಟ್ಟಿದ್ದಾರೆ ವೀಕ್ಷಕರೇ. ಈ ವಿದ್ಯಾನಿಧಿ ಸ್ಕಾಲರ್ಶಿಪ್ ಕರ್ನಾಟಕ ಗೌರ್ಮೆಂಟ್ ನಾನು ಹೇಳ್ದಂಗೆ ಕೋವಿಡ್ ಸ್ಟಾರ್ಟ್ ಮಾಡಿದ್ದು ಈಗ ಒಂದು 3 yearsಯಿಂದ. ಬಟ್ ತುಂಬ ಜನ ರಿಜಿಸ್ಟರ್ ಆಗಿಲ್ಲ. ತುಂಬ ರಿಜಿಸ್ಟರ್ ಸ್ಟೂಡೆಂಟ್ಸ್ ಆಗದೇ ಇದ್ದಾರೆಲ್ಲ ಮೇಕ್ ಯೂಸ್ ಆಫ್ ಆಪರ್ಚುನಿಟೀಸ್ನ ಯೂಸ್ ಮಾಡ್ಕೋಬೇಕು. ಈಗ ಮಾರ್ಚ್ ಏಪ್ರಿಲ್ ಮೇ ಟೈಮಲ್ಲಿ ನೀವೆಲ್ಲ ಪ್ರತಿಯೊಂದು ಡಾಕ್ಯುಮೆಂಟೇಷನ್ ಅದು ಇದು ಎಲ್ಲ ಮಾಡಿಕೊಂಡು ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮ್ಗೆ ಈಸಿಲಿ ಪರ್ ಮಂತ್ ಅವ್ರು ನಿಮ್ಮ ಆಧಾರ್ ಲಿಂಕ್ಡ್ ಅಕೌಂಟಿಗೆ ಬ್ಯಾಂಕ್ ಅಕೌಂಟು ಹೊಂದಿರಬೇಕು. ಒಂದು ಬ್ಯಾಂಕ್ ಅಕೌಂಟು ಅದು ಆಧಾರಿಗೆ ಲಿಂಕ್ ಆಗಿರಬೇಕು. ಅದೇ ಬ್ಯಾಂಕ್ ಅಕೌಂಟಿಗೆ ನಿಮಗೆ ಪ್ರತಿ ಇಯರ್ ಸ್ಟಾರ್ಟಿಂಗ್ ಆಫ್ ದ ಅಕಾಡೆಮಿಕ್ ಇಯರ್ ನಿಮಗೆ ಅಮೌಂಟ್ನ ಜಮೆ ಮಾಡ್ತಾರೆ ವೀಕ್ಷಕರೇ. ಹಾಗಾಗಿ ರೈತರು ಯಾರ್ಯಾರಿದ್ದಾರೆ, ರೈತರು, ನೇಕಾರರು, ಮೀನುಗಾರರು, ಯಾರ್ಯಾರು ಇನ್ಕಮ್ ಇದರಲ್ಲಿ ಮತ್ತು ಅವರ ವರ್ಷಕ್ಕೆ 1 ಲಕ್ಷದ ಕೆಳಗಡೆ ಇರುತ್ತೋ ವೀಕ್ಷಕರೇ, ಅವರೆಲ್ಲ ಪ್ರತಿಯೊಬ್ಬರು ಹೋಗಿ ಇನ್ಕಮ್ಗೆ ಅಪ್ಲೈ ಮಾಡ್ಬೋದು. ನೀವು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದು ಅಪ್ಲೈ ಮಾಡಬೇಕಂತೆಲ್ಲ ಹೇಳ್ತೀನಿ. ಆಧಾರು, ಪೇರೆಂಟ್ಸ್ ಆಧಾರು, ಮತ್ತು ನಿಮ್ಮದು
ಇನ್ಕಮು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಶಾಲಾ ದಾಖಲಾತಿ, ನೀವು ಯಾವುದಕ್ಕೆ ಜಾಯ್ನ್ ಆಗಿದ್ದೀರಾ, ಪಿ ಯು ಸಿಗೋ, ITIಗೋ, ಡಿಪ್ಲೊಮೊಗೋ, ಆ ಥರ ಯಾವುದಕ್ಕೆ ಜಾಯ್ನ್ ಆಗಿದ್ದೀರಾ ಅವೆಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಮತ್ತು ಬ್ಯಾಂಕ್ ಅಕೌಂಟು, ಆಧಾರ್ ಲಿಂಕ್ ಆಗಿರೋಂಥ ಬ್ಯಾಂಕ್ ಅಕೌಂಟ್, ಎವ್ರಿಬಡಿಗೆಲ್ಲ ಲಿಂಕ್ ಮಾಡಿರ್ತಾರೆ. ಆಧಾರ್ ಆಗಿರೋ ಬ್ಯಾಂಕ್ ಅಕೌಂಟ್ ಶೇರ್ ಮಾಡಿದರೆ ಎವ್ರಿ ಇಯರ್ ಒಂದು ಸರಿ ಅದು ನಿಮಗೆ ಫಿಲ್ ಮಾಡಿದ್ಮೇಲೆ, ಅದನ್ನು ಹೇಳ್ತೀನಿ ನಾನು ಫಿಲ್ ಹೇಗೆ ಮಾಡೋದು ಅಂತ. ಫಸ್ಟು ನಿಮಗೆ ಯಾವ್ಯಾವ ಥರ ಇದನ್ನು ಅಮೌಂಟ್ ಬರುತ್ತೆ, ಎಷ್ಟೆಷ್ಟು ಅಮೌಂಟ್ ಬರುತ್ತೆ ನೋಡಿ. ಈಗ PUC ಮತ್ತು ITI ಮಾಡಬೇಕಾದ್ರೆಲ್ಲ ಹೆಚ್ಚಿಗೆ ಅಮೌಂಟು ಬೇಕಾಗಲ್ಲ. ಹಾಗಾಗಿ ಅವ್ರು ಏನು ಮಾಡಿದ್ದಾರೆ ಅಂದರೆ PUC ಮತ್ತು ITIಗೆ 2500 ಮತ್ತು ಗರ್ಲ್ಸ್ಗೆ 3000 ರುಪೀಸು, ಮತ್ತು ನೀವು BSCಗೆಲ್ಲ 5000, 5500 ಗರ್ಲ್ಸಿಗೆ, ಮತ್ತು ನಿಮಗೆ ಲಾ ಮತ್ತು ನರ್ಸಿಂಗ್ ಎಲ್ಲ ಮಾಡಬೇಕು ಅಂದರೆ 7500, 8000 ಗರ್ಲ್ಸಿಗೆ, ಮತ್ತು ನೀವು ಏನಾದ್ರು MA, MSc, MCOM ಅಂದರೆ ಪೋಸ್ಟ್ ಗ್ರಾಜುಯೇಟ್ ಏನಾದ್ರು ಮಾಡಬೇಕು ಅಂದರೆ ಅದಕ್ಕೆಲ್ಲ 10,000 ರಿಂದ 11,000 ರೂಪಾಯಿ ನಿಮಗೆ ಕೊಡ್ತಾರೆ ವೀಕ್ಷಕರೇ. ಈ ಅಮೌಂಟ್ ನಿಮಗೆ ಎವ್ರಿ ಇಯರು ಕ್ರೆಡಿಟ್ ಆಗ್ತಾ ಹೋಗುತ್ತೆ ಒನ್ಸ್ ನೀವು ರಿಜಿಸ್ಟ್ರೇಷನ್ ಮಾಡಿದರೆ ಒಂದು ಕೋರ್ಸಿಗೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರೂ ಇದನ್ನು ಮೇಕ್ ಯೂಸ್ ಮಾಡ್ಕೊಳ್ಳಿ. 10,000, 11,000 ಏನಕ್ಕೆ ಇದು ಮಾಡಬೇಕು, ಸ್ಕಾಲರ್ಶಿಪ್ ಬರ್ತಾ ಇರ್ತೇವೆ ಪರ್ ಇಯರ್ಗೆ ಅಂದರೆ ಸ್ಟೂಡೆಂಟ್ಸಿಗೆ, ಅಂದರೆ ಅವ್ರ ಎಜುಕೇಷನಿಗೆ, ಅವ್ರ ಪುಸ್ತಕಗಳಿಗೆ, ಅವ್ರ ಇದಕ್ಕೆ ಟ್ಯೂಷನ್ಗಳಿಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಅದನ್ನು ಯೂಟಿಲೈಸ್ ಮಾಡ್ಕೋಬೇಕು ಪ್ರತಿಯೊಬ್ಬರು. ಯಾರ್ಯಾರು ಇದನ್ನು ಫ್ಯಾಮಿಲಿಗೆ ಎಲಿಜಿಬಿಲಿಟಿ ಇದೆಯೋ ಪ್ರತಿಯೊಬ್ಬರನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ರಿಜಿಸ್ಟ್ರೇಷನ್ ಪ್ರೋಸೆಸ್ ಹೇಗೆ ಅಂದರೆ ವೀಕ್ಷಕರೇ, ssp.postmetric.karnataka.government ಇನ್ ವೆಬ್ಸೈಟಿಗೆ ಹೋದರೆ, ನೀವು ವೆಬ್ಸೈಟಿಗೆ ಹೋದ ತಕ್ಷಣ ನೀವು ಅಲ್ಲಿ ನಿಮಗೆ ಪೋಸ್ಟ್ ಮೆಟ್ರಿಕ್ಸು ಇದು 2 ವಿವರದಲ್ಲಿ ಬರ್ತದೆ. ನೀವು ಪೋಸ್ಟ್ ಮೆಟ್ರಿಕ್ ನಾನು ಇದೇ ಕೊಟ್ಟಿರೋದು, ಇದು ಎಂಟ್ರಿ ಮಾಡಿದಾಗ ನಿಮಗೆ ಪೋಸ್ಟ್ ಮೆಟ್ರಿಕ್ ಅಂದರೆ 10ನೇ ತರಗತಿ ಗ್ರೇಟರ್ ದೆನ್ 10ನೇ ತರಗತಿ ಮೇಲೆ ನೀವೇನೇ ಸ್ಕಾಲರ್ಶಿಪ್ ತಗೋಬೇಕು ಅದನ್ನು ಇದನ್ನು ಈ URL ಹೋಗಿ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಫಿಲ್ ಮಾಡಿಕೊಂಡು ಅಪ್ಲೈ ಫಾರ್ SSP ಇರುತ್ತಲ್ವ, ಅಪ್ಲೈ SSP ಪೋಸ್ಟ್ ಮೆಟ್ರಿಕ್ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಂತ ಕೊಟ್ಟಿರ್ತಾರೆ. ಅಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ನೀವು ಫಿಲ್ ಮಾಡಿಕೊಂಡು ಅಪ್ಲಿಕೇಶನ್ ಎಲ್ಲ ನೀವು ಫಿಲ್ ಮಾಡಿ. ಅಂದರೆ ಎಲ್ಲ ಇನ್ಫಾರ್ಮೇಷನ್ ಏನೇನು ಇರುತ್ತೆ ಅಕ್ಯುರೇಟಿ ಆ್ಯಸ್ ಪರ್ ಆಧಾರು, ನಿಮ್ಮ ಅಡ್ರೆಸ್ಸು, ಪ್ರತಿಯೊಂದು ಇನ್ಫಾರ್ಮೇಷನು, ಮತ್ತು ಫ್ರೂಟ್ ID, ಕೃಷಿ ಕುಟುಂಬ ಪೋಷಕ ರಿಜಿಸ್ಟ್ರೇಷನ್ ID. ಮೇಕ್ ಶೋರ್ ದಟ್ ನೀವು ಇಲ್ಲಿಗೆ ಹೋಗೋಕ್ಕಿಂತ ಫಸ್ಟ್ ಇದೆಲ್ಲ ಇನ್ಫಾರ್ಮೇಷನ್ ಇಟ್ಕೊಂಡಿರಿ. ಅದಾದಮೇಲೆ ನೀವೆಲ್ಲ ಫಿಲ್ ಮಾಡಿದ್ಮೇಲೆ ಸಬ್ಮಿಟ್ ಮಾಡಬೇಕು ವೀಕ್ಷಕರೇ. ಅಲ್ಲೇ ಡಾಕ್ಯುಮೆಂಟೇಷನ್ ಕೇಳುತ್ತೆ. ಏನೇನು ಡಾಕ್ಯುಮೆಂಟೇಷನ್ ಕೇಳುತ್ತೆ ಅಂದರೆ ನಿಮಗೆ ಅಲ್ಲಿ ಪ್ರತಿಯೊಂದು ಆಧಾರು, ಪೇರೆಂಟ್ ಆಧಾರು, ಮತ್ತು ಇನ್ಕಮ್ಮು, ಕ್ಯಾಸ್ಟ್ ಸರ್ಟಿಫಿಕೇಟು, ಮತ್ತು ಸಾಲ ದಾಖಲಾತಿ, ಇದು ಅಪ್ಲಿಕೇಶನ್ಸು ಎಲ್ಲ ಪ್ರತಿಯೊಂದು ಶಾಲೆಗೆ ಯಾವುದಕ್ಕೆ ನೀವು ಕ್ಲಾಸಿಗೆ ಅಥವಾ ಯಾವುದು ಎಜುಕೇಷನ್ ನೀವು ಅಕಾಡೆಮಿಕ್ ಇಯರಲ್ಲಿ ನೀವು ಇದನ್ನು ಆಪ್ಟ್ ಮಾಡ್ತಿದ್ದೀರಾ ಅನ್ನೋದೊಂದು ಎಲ್ಲ ದಾಖಲಾತಿ, ಮತ್ತು ಬ್ಯಾಂಕ್ ಡೀಟೇಲ್ಸು, ಪ್ರತಿಯೊಂದು ನೀವೆಲ್ಲ ಬ್ಯಾಂಕು ಆಧಾರ್ ಲಿಂಕ್ ಆಗಿರೋದನ್ನೆಲ್ಲ ಕೊಟ್ಟರೆ ನೀವು ಎಲ್ಲ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದರೆ ಸ್ಕಾಲರ್ಶಿಪ್ನ ನಿಮಗೆ ಒಂದು 15 ಡೇಸ್ 20 ಡೇಸ್ ಒಳಗೆ ಎಲ್ಲ ಒಂದು ಮಂತ್ ಒಳಗೆ ನಿಮಗೆ ಇದು ಪ್ರೊಸೆಸ್ಸು ಆಗ್ತಾ ಇರುತ್ತೆ. ನೀವು SSP ಪೋರ್ಟಲ್ಗೆ ಹೋಗಿಯೇ ಏನು ಸ್ಟೇಟಸ್ ಅಂತ ಚೆಕ್ ಮಾಡ್ಬೋದು. ಏನಾದ್ರು ಅದು ಫೇಲ್ಡ್ ಆಗಿದ್ರೆ, ಏನಾದ್ರು ಇಲ್ಲ ಅಂತ ಬಂದಿದ್ರೆ, ಅದು ನಿಮಗೆ ಏನಾದ್ರು ನಿಮ್ಮದು ಪ್ರಾಬ್ಲಮ್ ಆಗಿರುತ್ತೆ, ನೀವು ಅರ್ಹತೆ ಹೊಂದಿಲ್ಲ ಅಂತ. ಅದೇನಾದ್ರು ಪ್ರೊಸೆಸಲ್ಲಿದ್ದರೆ, ಈಗ ಏನಾದ್ರು ಫ್ರೂಟ್ ID ಏನಾದ್ರು ಅದ್ರದ್ದು ಏನಾದ್ರು ಕರೆಕ್ಟಾಗಿಲ್ಲ, ಇನ್ಫಾರ್ಮೇಷನ್ ಇಲ್ಲ ಅಂದರೆ ಅಲ್ಲೇ ತೋರಿಸುತ್ತೆ. ನೀವು ಅಲ್ಲಿ ಹೋಗಿ ಕೃಷಿ ಇಲಾಖೆಯಲ್ಲಿ ಮತ್ತೆ ಕರೆಕ್ಟ್ ಮಾಡಿಕೊಂಡು ಮತ್ತೆ ಇದು ಮಾಡ್ಬೋದು. ಮತ್ತು ಎಲ್ಲ ಅಪ್ರೂವ್ ಆಗಿ ಏನೇ ಪ್ರೊಸೆಸ್ ಇದ್ದರೂ ನೀವು ಸ್ಟೇಟಸ್ನ ನೀವು ಕರೆಕ್ಟಾಗಿ SSP ಪೋಸ್ಟ್ ಮೆಟ್ರಿಕ್ ಇದರಲ್ಲಿ ಪ್ರತಿಯೊಬ್ಬರು ನೋಡ್ತಾ ಹೋಗ್ಬೋದು ವೀಕ್ಷಕರೇ. ಹಾಗಾಗಿ ಇದರಲ್ಲಿ ನೀವು ಒಂದು ಸರಿ ಅಪ್ಲೈ ಮಾಡಿದ ಮೇಲೆ ಎವ್ರಿ ವೀಕು, ಎವ್ರಿ 10 ಡೇಸ್ ಒನ್ಸು ಇದನ್ನು ಚೆಕ್ ಮಾಡ್ಕೊಂಡು ನೋಡ್ತಾ ಇರಿ. ನಿಮಗೆ 20 ಡೇಸ್ ಅಥವಾ ಮ್ಯಾಕ್ಸ್ 1 ಮಂತಲ್ಲಿ ನಿಮಗೆ ಇದರದ್ದು ಅಪ್ರೂವ್ ಆಗಿದೆಯಾ. ಒನ್ಸ್ ಅಪ್ರೂವ್ ಆದಮೇಲೆ ನಿಮಗೆ ಇಮಿಡಿಯೇಟ್ಲಿ ಅಕಾಡೆಮಿಕ್ ಇಯರ್ ಸ್ಟಾರ್ಟಿಂಗಲ್ಲೇ ಅದನ್ನು ಜಮೆ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಕಪಲ್ ಆಫ್ 3 ಇಯರ್ಸಿಗೆ ಅದನ್ನು ಯಾವುದು ಓದ್ತಿದ್ದಾರೆ, ಎಷ್ಟು ವರ್ಷ ಅದು ಎಜುಕೇಷನ್, ಅದ್ರ ಮೇಲೆ ನಿಮಗೆ ಪ್ರತಿ ವರ್ಷನೂ ಅದು ಜಮೆ ಆಗುತ್ತೆ ವೀಕ್ಷಕರೇ ಅಮೌಂಟಿಗೆ. ಹಾಗಾಗಿ ಇದನ್ನು ಪ್ರತಿಯೊಬ್ಬರು 11,000 ಬರೋದು ಯಾರು, 10-11,000 ರೂಪಾಯಿ ಬರೋದು ಯಾರು ಯೂಸ್ ಮಾಡ್ಕೊಳಲ್ಲ. ತುಂಬ ಜನಕ್ಕೆ ಮೇಕ್ ಯೂಸ್ ಆಫ್ ಅದು ಬೇಕಾಗಿರೋದೇ ಗ್ರಾಜುಯೇಟ್, ಪೋಸ್ಟ್ ಗ್ರಾಜುಯೇಟ್ ಇದಕ್ಕೆ. ಸೊ ಮೇಕ್ ಯೂಸ್ ಮಾಡ್ಕೊಳ್ಳಿ ಇದನ್ನ ಅಪರ್ಚುನಿಟೀಸ್. ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಕರ್ನಾಟಕ ಗೌರ್ಮೆಂಟಿಂದ ಕೊಡ್ತಾರೆ ಅಂದರೆ ಫ್ರೀ ಇದು ಕೊಡ್ತಾ ಇರೋದು ಪ್ರತಿಯೊಬ್ಬರು ಯೂಸ್ ಮಾಡ್ಕೋಬೇಕು. ಅವ್ರ ಎಜುಕೇಷನಿಗೆ ಯೂಸ್ ಮಾಡ್ಕೊತಾ ಇರೋದಲ್ವಾ. ಹಾಗಾಗಿ ಪ್ರತಿಯೊಬ್ಬರು ಯೂಸ್ ಮಾಡ್ಕೊಳ್ಬೇಕು. ಇಂಥ ಸ್ಕೀಮ್ಗಳನ್ನ ಯೂಸ್ ಮಾಡ್ಕೋಬೇಕಂತ ಫ್ರೀ ಸ್ಕೀಮ್ ಯೂಸ್ ಮಾಡೋಕ್ಕಿಂತ ಇಂಥ ಸ್ಕಾಲರ್ಶಿಪ್ ಸ್ಕೀಮ್ಗಳನ್ನ ಯೂಸ್ ಮಾಡ್ಕೊಂಡು ನಿಮಗೆ ನಿಮ್ಮ ಎಜುಕೇಷನ್ ಇನ್ ಫ್ಯೂಚರ್ಗೆ ಒಳ್ಳೆಯದಾಗುತ್ತೆ. ಒಳ್ಳೆ ಎಜುಕೇಷನ್ ತೊಗೊಂಡ್ರೆ ಅನ್ನೋದು ಇಂಟೆನ್ಷನ್ ವೀಕ್ಷಕರೇ. ಒಳ್ಳೆಯದು. ಇದನ್ನೆಲ್ಲ ಪ್ರತಿಯೊಬ್ಬರು ಯೂಸ್ ಮಾಡ್ಕೊಳ್ಳಿ. ಏನೇ ಕ್ವಶನ್ಸ್ ಇದ್ದರೂ ಹೇಗೆ ಇದನ್ನು ಅಪ್ಲೈ ಮಾಡೋದು ಕರ್ನಾಟಕ ಈ ಪರ್ಟಿಕ್ಯುಲರ್ ಪೋರ್ಟಲಲ್ಲಿ ಏನೇ ಇದ್ರ ಇನ್ಫಾರ್ಮೇಷನ್ ನಂಗೆ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಐ ಹೆಲ್ಪ್ ಯು ಔಟ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೇಕ್ ಕೇರ್. ಬಾಯ್.